ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ರೇಖಾ ಈ ಲೋಕ. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮ್ಮ ಜೊತೆ ಒಂದು ಎಕ್ಸೈಟ್ ಆಗಿರೋ, ಒಂದು ಖುಷಿಯಾಗಿರೋ ಒಂದು ವಿಚಾರನ ನನ್ನ ವ್ಯೂವರ್ಸ್ ಹತ್ರ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಏನು ಅಂತ ಹೇಳ್ಬಿಡ್ತೀನಿ. ನಾನೇನು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಲಾಸ್ಟ್ ವಿಡಿಯೋ, ಆ ವಿಡಿಯೋಗೆ 2 ದಿನದಲ್ಲಿ 100 ವ್ಯೂಸ್ ಬಂದಿದೆ. 100 ವ್ಯೂಸು 2 ದಿನದಲ್ಲಿ ತಗೊಂಡಿರೋದು ನನ್ನ ಚಾನಲ್ನಾಗ ಇದೇ ಫಸ್ಟ್. ಹಿಂದಿನ ವ್ಯೂಸ್ ಎಲ್ಲ ನೋಡಿ ಎಲ್ಲ ಕಡಿಮೆ ಇರೋದೆ, ಆದರೆ ಈ ಟೈಮು 100 ವ್ಯೂಸ್ 2 ದಿನದಲ್ಲಿ ಬಂದಿರೋದು ನನಗಂತೂ ತುಂಬ ಖುಷಿಯಾಗಿದೆ. ಅಂದರೆ ನನ್ನ ಚಾನಲ್ ಇವಾಗ ವ್ಯೂವರ್ಸ್ಗೆ ತಲುಪ್ತಾ ಇದೆ, ಮತ್ತು ನನ್ನ ವ್ಯೂವರ್ಸ್ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದರಿಂದ ನನಗಂತೂ ಖುಷಿ. ಯಾಕಂದರೆ 5 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ಗ್ಯಾಪ್ ಇತ್ತು ಮಿಡಲಲ್ಲಿ, ಅದೇ ತಪ್ಪು. ನಂದು ಕಂಟಿನ್ಯೂಸ್ ರೆಗ್ಯುಲರ್ ಆಗಿ ಹಾಕಿದರೆ ಇನ್ನೂ ಕನೆಕ್ಟಿಂಗ್ ಆಗಿರ್ಬೋದಿತ್ತು ವ್ಯೂವರ್ಸ್ ಹತ್ರ. ಬಟ್ ನನಗೆ ಕೆಲವೊಂದು ಕಾರಣದಿಂದ ಮಾಡೋಕ್ಕಾಗಲಿಲ್ಲ. ಆದರೆ ಈಗ ನಾನೇನು ವೀಡಿಯೋಸ್ ಮಾಡಿ ಹಾಕ್ತಾಯಿದ್ದೀನಿ ಲಾಗ್ನ. ಫಸ್ಟ್ ಟೈಮು 100 ವ್ಯೂಸ್ 2 ದಿನದಲ್ಲಿ ಬಂದಿದೆ. ಇನ್ನೂ ಹೀಗೆ ಬರ್ತಾ ಇರಲಿ ಅಂತ ನಾನು ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇದೇ ಥರ ನನ್ನ ಜೊತೆ ಕನೆಕ್ಟೆಡ್ ಆಗಿರಿ. ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿರಿ. ಕಂಟಿನ್ಯೂ ಆಗಿ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ಮಂತಲ್ಲಿ ಕೂಡ ಸಬ್ಸ್ಕ್ರೈಬರ್ಸ್ ಕೂಡ ಸ್ವಲ್ಪ ಜಾಸ್ತಿ ಬಂದರು, ಇನ್ನು ಬರ್ತಾನೆ ಇದ್ದಾರೆ. ಈಗ ಸದ್ಯಕ್ಕೆ ನೋಡಿದ್ರೆ 60+ ಇರೋದು. 60+ ನಿಮಗೆ ಕಡಿಮೆ ಅನಿಸ್ಬೋದು, ಬಟ್ ನನಗದು ಒಂಥರ ಗಿಫ್ಟ್ ಥರ ಆಗೋಗಿದೆ. ಸೊ ಇನ್ನು ಇದು ಖುಷಿ ಮೇಲೆ ಖುಷಿ ಬರ್ತಾ ಇದೆ ಈ ತಿಂಗಳು ನನಗೆ. ಇನ್ನೊಂದು ಅಪ್ಡೇಟ್ ಇದೆ, ಹೇಳ್ತೀನಿ. ಇನ್ನೊಂದು ಮೇನ್ ವಿಚಾರ ಅಂತಂದರೆ, ನನ್ನ ಹಸ್ಬೆಂಡು ನನಗೆ ಗೋಲ್ಡ್ ಗಿಫ್ಟ್ ಕೊಟ್ಟರು. ಅದು ಒಂದು ಖುಷಿ ವಿಚಾರ. ಅದು ಗೋಲ್ಡ್ ಗಿಫ್ಟ್ ಏನಂತ ನಾನು ನಿಮಗೆ ತೋರಿಸ್ತೀನಿ. ಇನ್ನು 3ನೇದು ವಿಚಾರ ಬಂದು, ನಾನೇನು ಮೊದಲು ವಿಡಿಯೋ ಮಾಡ್ತಿದ್ನಲ್ಲ ಆ ಮನೆಯಿಂದ ಇವಾಗ ಇನ್ನೊಂದು ಮನೆಗೆ ಬಂದಿದ್ದೀವಿ. ಸ್ವಲ್ಪ ಆ ಮನೆ ಬಿಟ್ವಿ ನಾವು. ಈಗ ನೆಕ್ಸ್ಟ್ ಮನೆಗೆ ಶಿಫ್ಟ್ ಆಗಿದ್ದೀವಿ. ಈಗ ನಾನೇನು ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಇದು ಆ ಮನೆ. ಈ ಮನೆದು ಕೂಡ ನಾನು ನೆಕ್ಸ್ಟ್ ಲಾಗಲ್ಲಿ ನಾನು ನನ್ನ ಮನೆಯದು ಹೋಮ್ ಟೂರು ಎಲ್ಲ ವಿಡಿಯೋ ಮಾಡಿ ಹಾಕ್ತೀನಿ. ಈಗ ನೆಕ್ಸ್ಟು 3ನೇದು ಬಂದು ನನ್ನ ಹಸ್ಬೆಂಡು ಗೋಲ್ಡ್ ಗಿಫ್ಟ್ ಕೊಟ್ಟರು. ಅಂತ ಏನು ಕೊಟ್ಟರು? ಮಂಗಲ ಚೈನ್ನ ಗೋಲ್ಡ್ ಗಿಫ್ಟ್ ಆಗಿ ಕೊಟ್ಟರು. ಮಂಗಲ ಚೈನು ಇದು ಗೋಲ್ಡ್ ಸಿಂಗಲ್ ಲೈನ್ ಬರುತ್ತಲ್ಲ ಶಾರ್ಟ್, ಅದು. ಇದು ಫಸ್ಟ್ ಇತ್ತು. ಇದು ಕರಿಮಣಿದು ಇದನ್ನು ಹಾಕೋತಿದ್ದೆ. ಇನ್ನೊಂದು ಈಗ ನೆಕ್ಸ್ಟ್ ಕೊಟ್ಟಿದ್ದಾರೆ, ಅದು ಯಾವುದಂತ ನಾನು ನಿಮಗೆ ತೋರಿಸ್ತೀನಿ. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ, ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ ಚಾನಲ್ ನೋಡ್ತಾ ಇದ್ದೀರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ನೋಡಿ, ತಪ್ಪು ಒಪ್ಪುಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ನಮ್ಮ ಹಸ್ಬೆಂಡ್ ಏನು ಗೋಲ್ಡ್ ಗಿಫ್ಟ್ ಕೊಟ್ಟರು ಅಂತಂದರೆ, ಇದು ಬಾಕ್ಸ್ ನೋಡ್ಬೋದು, ಎಷ್ಟು ಅಟ್ರಾಕ್ಟಿವ್ ಆಗಿ ಎಷ್ಟು ಚೆನ್ನಾಗಿದೆ. ಏನಿದೆ ಇದರಲ್ಲಿ ತೋರಿಸ್ತೀನಿ. ಕೇಳ್ತಾ ಇದ್ದೆ ನಾನು ಫಸ್ಟು ಕೊಡಿಸ್ಬೇಕು ಅಂತ, ನೋಡೋಣ ಅಂತ ಹೇಳ್ತಿದ್ರು. ಇದೆ ಆ ಗಿಫ್ಟ್. ತೋರಿಸ್ತೀನಿ ಡಿಸೈನ್ ಹೆಂಗಿದೆ ಅಂತ. ಇದು ಶಾರ್ಟ್ ಮಾಂಗಲ್ಯ ಚೈನ್ದು ಡಿಸೈನು. ಇದು ತೊಗೊಳುವಾಗ ಹಿಂಗಿತ್ತು. ಆಮೇಲೆ ಹೋಗಿ ನಾನು ಅದು ತಾಳಿನ ರೆಡಿ ಮಾಡಿಸ್ಕೊಂಬಂದೆ. ಇಷ್ಟು ಬರುತ್ತೆ. ಡೈಲಿ ವೇರ್ಗೆ ಚೆನ್ನಾಗಿದೆ ಇದು. ನೋಡ್ಬೋದು ಈ ಥರ. ಇಲ್ಲಿ ಕರುಣಿ, ಇಲ್ಲಿ ಸಿಂಪಲ್ಲಾಗಿ ಚೆನ್ನಾಗಿದೆ. ಏನು ಅನಿಸ್ತು? ಇಷ್ಟ ಆಯಿತಾ ಗೋಲ್ಡ್ ಚೈನು? ಇಷ್ಟ ಆದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಯಾವಾಗಲೂ ಕನೆಕ್ಟ್ ವಿತ್ ಮೈ ಚಾನಲ್. ಥ್ಯಾಂಕ್ ಯು. ನಾವಿಲ್ಲಿ ಅಮಾವಾಸ್ಯೆ ಇತ್ತಲ್ಲ, ಅಮಾವಾಸ್ಯೆಗೆ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋದಾಗ ಎಲ್ಲಿ ಅಂತಂದರೆ ಮಿಲ್ಟ್ರಿ ದುರ್ಗಾದೇವಿ ಮಂದಿರಕ್ಕೆ ಹೋಗಿದ್ವಿ ನಾವು ಅಮ್ಮನವ್ರ ದರ್ಶನಕ್ಕೆ. ಅಲ್ಲಿ ಉಡಿ ತುಂಬಕ್ಕೆ ಕಾಯಿ ತೊಗೊಂಡು ಲೈನ್ ಹಚ್ಚಿದ್ವಿ. ಅಮಾವಾಸ್ಯೆ ಅಲ್ಲ, ಎಷ್ಟು ಜನ ಲೈನ್ ಹಚ್ಚಿದ್ದಾರೆ ನೋಡ್ರಿ. ಆ ಲೈನು ಮುಂದಕ್ಕೆ ನಿಂತ್ಕೊಂಡು ಕಾಯ್ಕೊಂಡು ಹೋಗಬೇಕು.
ಇಲ್ಲಿ ಗುಡಿ ದೇವಸ್ಥಾನದ ಒಳಗಡೆ ಸ್ವಲ್ಪ ಮುಂದೆ ಬಂದಮೇಲೆ ಇಲ್ಲಿ ಊದಿನ ಕಡ್ಡಿ ಬೆಳಗೋದಕ್ಕೆ ಕರ್ಪೂರ ಎಣ್ಣೆ ಬತ್ತಿ ಹಾಕೋದಕ್ಕೆ ವ್ಯವಸ್ಥೆ ಮಾಡ್ಯಾರ. ವ್ಯವಸ್ಥೆ ಮಾತ್ರ ದೇವಸ್ಥಾನದಲ್ಲಿ ತುಂಬ ಅಚ್ಚುಕಟ್ಟಾಗಿ ಮಾಡಿರ್ತಾರೆ, ಎಲ್ಲ ಶಿಸ್ತಾಗಿರುತ್ತೆ. ಒಳಗಡೆ ಗದ್ದಲು ಮಾತ್ರ ಅಮಾವಾಸ್ಯೆಗೆ ಮಾತ್ರ ತುಂಬ ಇರುತ್ತೆ. ಇದು ಮಾರುತಿ ದೇವರು. ಆಮೇಲೆ ನಾನು ಅಲ್ಲಿ ನಮ್ಮ ಐಶ್ವರ್ಯಂಗೆ ಅಂದರೆ ನನ್ನ ಮಗಳಿಗೆ ಹೇಳಿದೆ ವಿಡಿಯೋ ಮಾಡಬಾರ್ದಮ್ಮ, ಪರ್ಮಿಷನ್ ಇಲ್ಲ ಅಂಥೇಳಿ. ಹಂಗಾಗಿ ಆಫ್ ಮಾಡಿಕೊಂಡು ಒಳಗಡೆ ದೇವ್ರ ದರ್ಶನ ಮಾಡ್ಕೊಂಬಂದು ಕೂತ್ಕೊಂಡು ಸ್ವಲ್ಪ ದೇವ್ರ ನಮಸ್ಕಾರ ಮಾಡ್ಕೊಂಡ್ವಿ. ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಇದು ತರಕಾರಿದೊಂದು ಪುಟ್ಟಿ ಇತ್ತು, ಅದನ್ನು ಒಂದು ಕ್ಲೀನ್ ಮಾಡ್ಕೊಂಬಿಟ್ಟು ಸ್ನಾನ ಮಾಡಿಕೊಂಡು ಎಲ್ಲರೂ ರೆಡಿಯಾಗಿ ಇನ್ನು ಪಿಕ್ನಿಕ್ಕಿಗೆ ಹೊರಟ್ವಿ. ನಾವು ಟಿಫನ್ ಕೂಡ ಹೊರಗಡೆ ಮಾಡಬೇಕು ಅಂತ. ಅಜ್ಜಿ ಮೊಮ್ಮಗಳು ಸೇರಿಕೊಂಡು ರೊಟ್ಟಿ ಮಾಡಿದ್ದು ಒಂದು ವಿಡಿಯೋ ಕ್ಲಿಪ್ ಇತ್ತು, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು. ಇದನ್ನು ಮೊದಲು ಅವಾಗ ಮಾಡ್ಕೊಂಡಿದ್ದೆ. ಎರಡು ಕೈಲಿ ಬಿಡಿ ಉಲ್ಟಾ ಪಲ್ಟ ಒಂದದು ಒಂದಿದು. ಹಾಂ, ತಿರುಗಿಸ್ಬೇಕು, ಬಡದೇಟಿಗೆ ರೊಟ್ಟಿ ಇಕ್ಕಬೇಕು. ಮಾಡು ಕಡಿಗೆ ತಗ ಅಂಚಿಗಳಕ ನಾನೇನಂದ್ರೆ ಹೇಳಕತ್ತೀನಿ ಅಷ್ಟೇ. ಯಾವೊಬ್ಬರ ಮನೆ ಅಂತಂದ್ರೆ ಬಡದೇಟಿಗೆ ರೊಟ್ಟಿ ಇಗ್ಬೇಕು, ಹಂಗೆ ಬಡಿಬೇಕು. ಹಂಗೈತೆ ನೋಡು, ಎಗಿಟ್ಟೈತೆ ಹಂಗೆ ಆಟ ಕೈಗೆ ಬಡಿ. 1 2 3 ಐಶು 1 2 3 ಎರಡು ಕೈ ಸ್ಟಾರ್ಟಿಂಗ್ ಹಂಗೆ ಅನ್ಬಾರ್ದು. ಹಿಡಿಯೋದು ತಿನ್ನೋದು ಸಾಕು. ಎಳಿನಾಗವ ತೋರಿಸ್ದಾಗ ಹುಟ್ಟಿದ್ಲ. ಹಾಕ ಮಣಿ ತೊಳಿ ಹಿಟ್ಟಿಟ್ಬಿಟ್ಟಿತ್ತ. ಇಲ್ಲಿ ನೋಡ್ರಿ, ಐಶು ಸುಮಾರು ಇಷ್ಟು ರೊಟ್ಟಿ ಮಾಡ್ಯಾಳ. ಎಷ್ಟಂತ ನಾನು ಎಣಿಸ್ಲಿಲ್ಲ. ಆ ಚಿಕ್ಕದೇ ಇರೋ ರೊಟ್ಟಿ ಎಲ್ಲ ಐಶು ಮಾಡಿದ್ದು. ಇನ್ನು ಮೊದಲು ಅಮ್ಮ ಮಾಡಿದ್ದು ರೊಟ್ಟಿ ಕೆಳಗಿರೋವು ಎಷ್ಟು ಮೆತ್ತಗೆ ಮಾಡ್ತಾರೆ ಅಮ್ಮ ರೊಟ್ಟಿ ಮಾಡಿದ್ರೆ ಹೂವಿನ ಥರ ಇರುತ್ತೆ. ಐಶುನು ನನ್ನ ರೊಟ್ಟಿ ತೋರಿಸು ಅಂತ ಬಂದ್ಲು. ನೋಡ್ಬೋದು ಐಶು ರೊಟ್ಟಿ ಹೆಂಗೆ ಮಾಡಿದ್ದಾಳೆ ಅಂತ. ಹೆಂಗಿದಾವಂತೇಳಿ ಕಮೆಂಟ್ ಮಾಡಿ. ಹೇಳಿದ್ನಲ್ಲ ಬೆಳಗ್ಗೆ ಬೇಗ ರೆಡಿಯಾಗಿ ಹೊರಟಿವೆ ಅಂಥೇಳಿ. ಇನ್ನು ನಾವು ನಮ್ಮ ಟ್ರಿಪ್ ಮುಂದುವರಿಯುತ್ತೆ. ಒಂದೇ ಲಾಂಗ್ ಜರ್ನಿ ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ಇವಾಗಲೇ ಸಿಟಿಲೇ 4 ಟೈರ್ನ ಗಾಲಿನ ಹವಾ ಚೆಕ್ ಮಾಡಿಸ್ಕೊಂಡ್ರು. ಕಾರಿನ ಟೈರ್ ಚೆಕ್ ಮಾಡಿಸಿದ್ದಾಯಿತು, ಎಲ್ಲನೂ ಪರ್ಫೆಕ್ಟ್ ಇದೆ ಅಂತ ತಿಳ್ಕೊಂಡು ನಾವು ಮುಂದೆ ಹೊರಟ್ವಿ. ಇವತ್ತು ನಾವು ಸಂಗೊಳ್ಳಿ ರಾಯಣ್ಣಿಗೆ ಹೋಗ್ತಿದ್ದೆ. ಇಲ್ಲಿ ನಮ್ಮಮ್ಮ ಮುಂದೆ ಇಲ್ಲಿ ನಮ್ಮ ಅಜ್ಜಿ ಕುಂತಿದ್ದಾಳೆ ನೋಡಿ. ಗಾಡಿ ಬಿಡಿಸಿದ್ದಾರೆ. ನಾವು ಇದು ಸಂಗೊಳ್ಳಿ ರಾಯಣ್ಣ ಅಂತ ಹೋಗ್ತಿದ್ದೀವಿ.
ಇವತ್ತು ಸಂಡೆ ಐತೆ. ಇವತ್ತು ಸಂಡೆ ನಾವು ಹೋಗ್ತಿದ್ದೇವೆ. ನಿಮ್ದು ಯಾವಾಗಾದ್ರೆ ಹೋಗ್ಬೇಕ ಅಂತ ಅನ್ಸಿದ್ರೆ ನೀವು ಹೋಗಿರಿ. ಬೆಳಿಗ್ಗೆ ಹೋದ್ರೆ ಅಲ್ಲಿ ತುಂಬಾ ಗದ್ದಲ ಇರೋದಿಲ್ಲ, ಹಾಗಾಗಿ ನಾವು ಹೋಗ್ತಿದ್ದೇವೆ. ಥ್ಯಾಂಕ್ ಯು, ಬಾಯ್. ಹಂಗೆ ಒಂದೇನು ಬ್ಯಾಗ್ ಇರ್ತಾವಲ್ಲ ಅಷ್ಟು ತಗೋಬೇಕು. ಕಡಿಮೆ ಬೀಳ್ತದೆ 5-10 ರೂಪಾಯಿ. ನಾವೀಗ ಹೋಗ್ತಿರೋದು ಹುಬ್ಳಿ ಮೇನ್ ರೋಡ್ಗೆ. ಇಲ್ಲೇ ಬರುತ್ತೆ ನಮ್ಮ ಬೆಳಗಾವಿಯ ಹೆಮ್ಮೆಯ ಸುವರ್ಣಸೌಧ. ನೋಡ್ಬೋದು, ರೋಡ್ ಮೇಲೆ ಹೋಗ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ನೈಟ್ ಹೊತ್ತು ಲೈಟಿಂಗ್ ಎಲ್ಲ ಹಾಕಿರ್ತಾರೆ, ಅವಾಗ ನೋಡೋಕೆ ಇನ್ನೂ ಸುಂದರವಾಗಿರುತ್ತೆ. ಇನ್ನು ಬೆಳಗಾವಿ ಟು ಹುಬ್ಳಿ ಹೈವೇ ಮಾತ್ರ ಫಸ್ಟ್ ಕ್ಲಾಸಾಗಿ ನೀಟಾಗಿ ಮಾಡಿದ್ದಾರೆ. ಹಿಂದ್ಗಡೆ ನಿಮ್ಗೆ ಏನು ಒಂದು ಜಾಗ ಕಾಣಿಸುತ್ತಲ್ಲ, ಅದು ಏನಂತ ನೀವು ಗೊತ್ತಾಗ್ತಾ ಇದೆಯಾ? ಕೂಡಲ ಸಂಗಮದಲ್ಲಿ ನಾವು ಬಸವಣ್ಣವ್ರ ಐಕ್ಯವಾಗಿರುವಂಥ ಸ್ಥಳ ಏನು ನೋಡ್ತೀವಲ್ಲ, ಬಸವಣ್ಣವರ ಪತ್ನಿ ಗಂಗಾಂಬಿಕೆ ಅವರು ಸಹ ಐಕ್ಯ ಆಗಿದ್ದಾರೆ. ಎಲ್ಲಿ ಅಂದರೆ ಇಲ್ಲಿ ಕಿತ್ತೂರು ಅಲ್ಲ MK ಹುಬ್ಳಿ ಹತ್ರ ಮೇಲೆ ಬಂದ್ವಿ ಅಂತಂದರೆ ನಮಗೆಲ್ಲ ಆ ಜಾಗ ಸಿಗುತ್ತೆ. ಯಾವ ಜಾಗ ಅಂತಂದರೆ ಇದು ಗಂಗಾಂಬಿಕೆ ಅವರ ಐಕ್ಯ ಸ್ಥಳ. ಬನ್ನಿ ನೋಡೋಣ. ಅದನ್ನು ಸೇಮ್ ಕೂಡಲ ಸಂಗಮದಲ್ಲಿ ಹೆಂಗೆ ಮಾಡಿದಾರಲ್ಲ ಅದೇ ಥರ ಇಲ್ಲಿ ಕೂಡ ಮಾಡಿದ್ದಾರೆ. ನಾವು ಎಷ್ಟೋ ಸರಿ ಬರಬೇಕು ಅಂತ ಅಂದ್ಕೊಂಡ್ರು ನಮ್ಗೆ ಆಗಿರಲಿಲ್ಲ. ಇವತ್ತು ಸಂಡೇ ಮಕ್ಕಳಿಗೆಲ್ಲ ರಜೆ ಸಿಕ್ಕಿರೋದ್ರಿಂದ ಈ ಜಾಗ ನೋಡೋಕೆ ಬಂದಿದ್ವಿ. ಬನ್ನಿ ಎಲ್ಲರೂ ನೋಡೋಣ. ಇಲ್ಲಿ ನೋಡ್ರಿ, ಈ ಕಡೆ ಏನು ಕಾಣಿಸ್ತತ್ತಲ್ಲ ಇದು ಮಲಪ್ರಭಾ ನದಿ. ಮಲಪ್ರಭಾ ನದಿಗೆ ಮೊದಲು ಹಳೇದು ಒಂದು ಬ್ರಿಡ್ಜ್ ಇದೆ, ಅದು ಚಿಕ್ಕದಾಯ್ತು ಅಂತೇಳಿ ಮತ್ತೆ ಈಗ 2ನೇ ಬ್ರಿಡ್ಜ್ನ ಕಟ್ಟ್ಯಾರ. ಇಲ್ಲಿಂದ ಈ ಮಲಪ್ರಭಾ ನದಿ ಮಧ್ಯದಲ್ಲಿ ಗಂಗಾಂಬಿಕೆ ಅವರು ಐಕ್ಯರಾಗ್ಯಾರ. ಬನ್ನಿ ನೋಡ್ಕೊಂಬರೋಣ. ಇನ್ನು ಐಕ್ಯ ಸ್ಥಳದ ಎಂಟ್ರೆನ್ಸ್ಗೆ ಹೋದಾಗ ನಮ್ಗೆ ಹೆಂಗೆ ಕೂಡಲ ಸಂಗಮದಲ್ಲಿ ಎಂಟ್ರಿ ಇದೆಯೋ ಸೇಮ್ ಇಲ್ಲೂ ಕೂಡ ಹಂಗೆ ಮಾಡಿದ್ದಾರೆ, ನೋಡ್ಬೋದು. ಇದೇ ನೋಡ್ರಿ ಗಂಗಾಂಬಿಕೆ ಅವರು ಐಕ್ಯವಾದಂಥ ಸ್ಥಳ ಮಲಪ್ರಭಾ ನದಿಯ ಮಧ್ಯದಲ್ಲಿ. ನಾವೇನು ಕೂಡಲ ಸಂಗಮದಲ್ಲಿ ಇಳ್ದು ಹೋಗ್ತೀವೋ ಅದೇ ಥರ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಸ್ವಲ್ಪ ಆಳ ಜಾಸ್ತಿ. ಬಸವಣ್ಣವ್ರ ಐಕ್ಯ ಆಗಿರೋಂಥ ಸ್ಥಳ ಏನೈತಲ್ಲ ಅದು ಸ್ವಲ್ಪ ಆಳ ಜಾಸ್ತಿ, ಇದು ಸ್ವಲ್ಪ ಕಡಿಮೆ ಐತೆ. ಇವತ್ತು ಸಂಡೇ ಭಾಳ ಜನ ಇರ್ತಾರಂತ ಅಂದ್ಕೊಂಡ್ವಿ, ಯಾರೂ ಇಲ್ಲ ಇಲ್ಲಿ, ನಾವಷ್ಟೇ ಹೊಂಟೀವಿ. ಪ್ರತಿ ಸಂಡೇ ಎಲ್ಲ ನಾವು ಹೋಗ್ಬೇಕಂತಂದರೆ ಎಲ್ಲಿ ಹೋಗೋಕ್ಕೆ ಆಗ್ತಿರ್ಲಿಲ್ಲ ನಮಗೆ. ಓಕೆ, ಈ ಸಂಡೇ ಟೈಮ್ ಮಾಡ್ಕೊಂಡು ಬಂದೀವಿ. ಎಲ್ಲರೂ ಬರ್ತಾ ಇದ್ದಾರೆ. ನೋಡ್ರಿ, ಇನ್ನೂ ತಂದೆ ಮಗಂದು ಅಲ್ಲಿ ಫೋಟೋ ಸೆಷನ್ನೇ ಮುಗಿದಿಲ್ಲ, ಫೋಟೋ ಸೆಷನ್ ಮಾಡ್ತಾಯಿದ್ದಾರೆ. ಐಶು ಬಂದು ಕೂಡಲ ಸಂಗಮ ಮತ್ತು ಇದು MK ಹುಬ್ಬಳ್ಳಿ ಅಂತರದಲ್ಲಿ ದೂರ ಐತೆ, ಹಾಗಾಗಿ ಜನ ಅದನ್ನು ಮಾತ್ರ ನೋಡ್ಕೊಂಡು ಹೋಗ್ತಾರೆ. ಇಲ್ಲಿವರೆಗೂ ಜನ ಬರೋದು ಭಾಳ ಕಡಿಮೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ಯಾರ. ಗಂಗಾಂಬಿಕೆ ಅವರು
ಗಂಗಾಂಬಿಕಾ ಬಸವಣ್ಣವ್ರ ಹೆಂಡ್ತಿ ಗಂಗಾಂಬಿಕಾ ಇಬ್ಬರು ಅವರಿಗೆ, ಇವರು ಗಂಗಾಂಬಿಕಾ. ಬಸವಣ್ಣವ್ರಿಗೆ ಇಬ್ಬರು, ಅದ್ರಾಗ ಇವರೊಬ್ರು ಗಂಗಾಂಬಿಕಾ. ಕೂಡ್ಲ ಸಂಗಮದಾಗ ಸೇಮ್ ಹಿಂಗೆ ಐತೆ. ಇದು ಹೈಟ್ ಕಡಿಮೆ ಐತಲ್ಲ, ಪೂರ್ತಿ ಒಳಗೆ ಹೋಗ್ಬೇಕು. ಇದು ಅಗ್ಲ ಜಾಸ್ತಿ ಐತೆ, ಅದು ಕಡಿಮೆ ಐತೆ. ಹ್ಞೂ ಡಿ ಎಡ್ ಎಲ್ಲ ಡಿ ಎಡ್ನಾಗೆ ನೋಡಮ್ಮ. ಏನು ನೋಡಿನಂದ್ರೆ ಡಿ ಎಡ್ನಾಗೆ. ನಾನು ಕೂಡ ಇಷ್ಟು ದಿನ ಈ ಜಾಗನ ನೋಡಿದ್ದಿಲ್ಲ, ಈ ಕ್ಷೇತ್ರನ. ನಾನು ಕೂಡಲ ಸಂಗಮದಲ್ಲಿ ಬಸವಣ್ಣವರು ಐಕ್ಯವಾದ ಸ್ಥಳ ನೋಡಿದ್ದು ಡಿ ಎಡ್ನಲ್ಲಿ ನಮ್ಮನ್ನು ಟೂರಿಗೆ ಕರ್ಕೊಂಡು ಹೋಗಿದ್ರು. ಕಂಪಲ್ಸರಿ ಬರಲೇಬೇಕಂತಿತ್ತು ಡಿ ಎಡ್ ಮಾಡಬೇಕಾದ್ರೆ. ಟೂರ್ಗೆ ಹೋದಾಗ ಆ ಜಾಗನ ನಾನು ನೋಡಿದ್ದೆ. ನನಗೆ ಇದು ಇರೋದು ಕೂಡ ಗೊತ್ತಿರಲಿಲ್ಲ, ನನಗೆ ಇವಾಗೇ ಗೊತ್ತಾಗಿರೋದು. ನಾನು ಈ ವಿಡಿಯೋ ಏನು ಹಾಕ್ತೀನಲ್ಲ, ನೀವು ನೋಡ್ತೀರಿ. ನೋಡಿದಾಗ ವಿಷಯ ಗೊತ್ತಾಗುತ್ತಲ್ಲ. ನೋಡ್ಬೇಕನ್ಸಿದವ್ರು ಎಷ್ಟು ದೂರದಿಂದ ಇದ್ರೆ ಬಂದರೂ ನೋಡಿ. ಆಮೇಲೆ ಹತ್ತಿರದಲ್ಲಿ ಇರ್ತೀರಿ, ಅವರು ಸಹಿತ ನೋಡಿಲ್ಲ ಅಂತಂದರೆ ಬಂದು ನೋಡ್ಕೊಂಡು ಹೋಗಿ. ನಾವು ಬರೀ ಪುಸ್ತಕದಲ್ಲಿ ಓದ್ತೀವಿ ಮಾಡ್ತೀವಿ, ಅದು ಸರಿ. ಅದನ್ನು ಓದೋದಕ್ಕೂ ನೋಡೋದಕ್ಕೂ ಭಾಳ ವ್ಯತ್ಯಾಸ ಐತೆ. ಬಂದು ದರ್ಶನ ಮಾಡ್ಕೊಂಡು ಹೋಗಿ. ಇಂಥ ಕ್ಷೇತ್ರಗಳಿಗೆ ಮಕ್ಕಳು ಕರ್ಕೊಂಬಂದರೆ ನಾಳೆ ಅವರಿಗೆ ವಿದ್ಯಾಭ್ಯಾಸದಲ್ಲಿ ಕೂಡ ಸಹಾಯ ಆಗುತ್ತೆ. ಇತಿಹಾಸ ಏನು, ನಮ್ಮ ಶರಣರು ಯಾರು, ಅವರು ಎಲ್ಲೆಲ್ಲ ಇದ್ದಾರೆ, ಏನು ಕತೆ ಅಂತ ಅವ್ರಿಗೂ ಕೂಡ ಆಸಕ್ತಿ ಬರುತ್ತೆ. ನಾನು ಇನ್ನೂ ಮಾತಾಡ್ತೀನಿ. ಈಗ ಇಷ್ಟು ಸಾಕು. ದಯವಿಟ್ಟು ಯಾರು ಹತ್ತತ್ರದಲ್ಲಿದ್ದೀರಿ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ಸಂಡೇ ದಿವಸ ಮಕ್ಕಳು ಕರ್ಕೊಂಬನ್ನಿ. ಪಾರ್ಕು ಎಲ್ಲಂದ್ರಲ್ಲಿ ಎಷ್ಟೋ ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ತೀವಿ. ಕಡಿಮೆ ಖರ್ಚಲ್ಲಿ ಬಂದು ಹೋಗಬೇಕು, ಹೋದರೆ ತುಂಬ ಒಳ್ಳೆಯದು. ಹಾಂ ಕರೆಕ್ಟ್ ನೋಡ್ರಿ. ಯಾರ್ಯಾರಿಲ್ಲ, ನಾವೊಂದೇ ಇದ್ದೀವಿ. ಪ್ರಶಾಂತವಾಗೈತೆ. ಇದೇ ನೋಡ್ರಿ ಮಲಪ್ರಭಾ ನದಿ ಮಧ್ಯದಲ್ಲಿ MK ಹುಬ್ಳಿ ಹತ್ರ ಆಯ್ಕೆ ಆಗಿದ್ದಾರೆ. ಇವ್ರ ಬಗ್ಗೆ ನಾನು ಇನ್ನೊಂದು ಸ್ವಲ್ಪ ತಿಳ್ಕೊಂಡು ನಿಮಗೆ ಹೇಳ್ತೀನಿ. ಆ ಕಡೆ ಇರೋದು ಚಿಕ್ಕ ಬ್ರಿಡ್ಜು, ಇದು ದೊಡ್ಡದು. ನೀರು ಬಂದಾಗ ಎಲ್ಲ ಮುಳುಗೋಗ್ಬಿಡುತ್ತಂತೆ, ಹಾಗಾಗಿ ದೊಡ್ಡ ಬ್ರಿಡ್ಜ್ ಮಾಡ್ಯಾರ. ಇದೆಲ್ಲ ವರಾಂಡ. ಜನಕ್ಕೆ ಬಹುಶಃ ಭಾಳ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ ಈ ಜಾಗದ ಬಗ್ಗೆ. ಕೂಡಲ ಸಂಗಮದ ಹೆಂಗೆ ಹೆಸರಾಗಿದೆ, ಈ ಜಾಗದ್ದು ಅಷ್ಟೊಂದಿಲ್ಲ ಅನಿಸುತ್ತೆ. ನಿಮಗೆ ಈ ವಿಡಿಯೋ ರೆಕಮೆಂಡ್ ಆಗಿ ನೀವೇನು ನೋಡ್ತಾ ಇರ್ತೀರಲ್ಲ, ದಯವಿಟ್ಟು ಬಂದು ದರ್ಶನ ಮಾಡ್ಕೊಂಡು ಹೋಗಿ. ಚೆನ್ನಾಗಿದೆ. ಇನ್ನೂ ಇದೆ ಹೊರಗಡೆ. ನಾವೇನು ಬಂದ್ವಲ್ಲ ಒಳಗಡೆ ಎಂಟ್ರೆನ್ಸು ಅದು. ಇದು ಸುತ್ತ ಗುಡಿ. ಇದು ಈ ಕಟ್ಟಡ ಸುತ್ತ ಇರೋಂಥದ್ದು. ಆ ಐಕ್ಯ ಸ್ಥಳನ ಬಂದಮೇಲೆ ಇಲ್ಲೇ ಪಕ್ಕದಲ್ಲೇ ಹಳೆಯ ವಿಠ್ಠಲ ರುಕ್ಮಿಣಿ ಮಂದಿರ ಅಂತಿದೆ. ನೋಡೋದಕ್ಕೆ ಅದ್ಭುತ ಆಗಿದೆ. ಆ ಕಟ್ಟಡ ನೋಡ್ಬೋದು, ಎಷ್ಟು ಚೆನ್ನಾಗಿ ಕಟ್ಟ್ಯಾರ. ಇವೆಲ್ಲ ಸ್ವಲ್ಪ ಸೈಡ್ಗಿರೋದ್ರಿಂದ ಇಲ್ಲಿ ಯಾವ ಜನಕ್ಕೂ ಹೆಚ್ಚಾಗಿ ಗೊತ್ತಿಲ್ಲ. ಭಾಳ ಒಳ್ಳೆ ಸ್ಥಳಗಳಿದಾವೆ ಇಲ್ಲಿ ಪೂಜೆ ನಡೆದಿತ್ತು ಅಂತ ಕಾಣಿಸ್ತತೆ ನೋಡ್ರಿ. ಒಳಗಡೆ ಎಷ್ಟು ನೀಟಾಗಿ ಅಟ್ರ್ಯಾಕ್ಟ್. ಆ ದೇವಸ್ಥಾನ ಅಂದ್ರೇ ಅದೇನೋ ಒಂಥರ ಆಕರ್ಷಣೆ. ಆ ದೇವಸ್ಥಾನಕ್ಕೂ ಕೂಡ ನಾವೆಲ್ಲರೂ ಹೋಗಿ ಬಂದ್ವಿ. ಬನ್ನಿ ಒಳಗಡೆ ಹೋಗಿ ನೋಡೋಣಂತೆ.
ಈ ಮಂದಿರನ ಪ್ರದಕ್ಷಿಣೆ ಹಾಕ್ತೀವಲ್ಲ, ಅಲ್ಲಿ 12 ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಪ್ರದಕ್ಷಿಣೆ ಹಾಕಿ ಹೊರಗೆ ಬರೋವರೆಗೂ ನಮ್ಮ ಮನಸ್ಸನ್ನು ಹೊರಗಡೆ ಹೋಗದಂತೆ ಅಲ್ಲೇ ಕರೆಸುವಂಥ ಒಂದು ಆಧ್ಯಾತ್ಮಿಕ ಸ್ಥಳ. ಹೋಗಿ ನೋಡ್ಕೊಂಬಂದಿದ್ದು ನನಗಂತೂ ತುಂಬ ಖುಷಿ ಆಯಿತು. ಇಂಥ ಸ್ಥಳಗಳು ಹೊರಗಡೆ ಎಲ್ಲೂ ಬೆಳಕಿಗೆ ಬರಲ್ಲ, ಅದೇ ಒಂದು ಬೇಜಾರು. ಇನ್ನು ದೇವಸ್ಥಾನದಿಂದ ಹೊರಗೆ ಬಂದ ಮೇಲೆ ಪಕ್ಕದಲ್ಲಿ ಇನ್ನೊಂದು ಶಿವನ ಮಂದಿರ ಇತ್ತು, ಪುಟ್ಟದಾದ ಗುಡಿ. ಅಲ್ಲಿ ಕೂಡ ದೇವರ ದರ್ಶನ ಮಾಡಿ ನಾವು ಮುಂದೆ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದ್ವಿ. ನೋಡ್ಬೋದು ಆ ವಾತಾವರಣ ಎಷ್ಟು ಚೆನ್ನಾಗಿರ್ತವ ಇವು ಹಳ್ಳಿ ಕಡೆ ಅಂತಂದರೆ, ಪ್ರಶಾಂತವಾಗಿರ್ತವ. ಹೋಗಿ ಬಂದರೆ ಒಂಥರ ನೆಮ್ಮದಿ ಅನಿಸುತ್ತೆ ಜೀವಕ್ಕೆ. ನಾವು ಸಂಡೇ ಹೋಗಿದ್ದು ಮಾತ್ರ ತುಂಬ ಖುಷಿ ಆಯಿತು. ಇನ್ನು ನಾವು ಆ ಸ್ಥಳನ ದರ್ಶನ ಮಾಡಿಕೊಂಡು ಬ್ರಿಡ್ಜ್ ಮೇಲೆ, ಆವಾಗ ಬ್ರಿಡ್ಜ್ ತೋರಿಸಿದ್ನಲ್ಲ, ಅದೇ ಬ್ರಿಡ್ಜ್ ಮೇಲಿಂದ ನೋಡ್ರಿ ಆ ಐಕ್ಯ ಸ್ಥಳ ಯಾವ ರೀತಿ ಕಾಣಿಸುತ್ತೆ ಅಂತ. ನಾವು ಬೆಳಿಗ್ಗೆ ಬೇಗ ಮನೆ ಬಿಟ್ಟಿದ್ರಿಂದ ಟಿಫನ್ ಮಾಡಿರಲಿಲ್ಲ, ಹಾಗಾಗಿ ಮಿಡ್ಲಲ್ಲಿ ನಾವು ಟಿಫನ್ ಮಾಡಿದ್ವಿ. ಈಗಷ್ಟೇ ಬೆಳಗ್ಗೆ ನಾವೇನು ತಿಂದು ಬಂದಿದ್ದಿಲ್ಲ. ಎಲ್ಲ ಉಡುಪಿ ಹೋಟೆಲ್ ಅಂತ ಐತೆ, ಇಲ್ಲೇ ಎಲ್ಲರೂ ಟಿಫನ್ ಮಾಡಿದ್ವಿ. 11:30 ಟಿಫನ್ ಮುಗಿಸೋಕೆ 12 ಗಂಟೆ. ಅವರು ನಮ್ಮ ಮನೆಯವರು ATMನ ದುಡ್ಡು ಬಿಡಿಸ್ಕೊಂಬರಕ್ಕೆ ಹೋಗ್ಯಾರ. ಬಿಸಿಲು ಮಾತ್ರ ಅಮ್ಮ ಸಿಕ್ಕಾಪಟ್ಟೆ ಐತೆ. ಬಿಸಿಲು ಮಾತ್ರ ಹೆವಿ ಬಿಸಿಲು. ಇನ್ನು ಬರ್ತಾ ಬಿಸಿಲುಗಳು ಬರ್ತಾ ಇನ್ನೆಂಗೈತೋ ಗೊತ್ತಿಲ್ಲ ನಿಜವಾಗ್ಲೂ. ಟಿಫನ್ ಆಯಿತು, ಇನ್ನು ಮುಂದೆ ಇನ್ನೊಂದು ಜಾಗ ನೋಡೋಕೆ ಹೋಗೋದೈತೆ. ಬನ್ನಿ ಹೋಗುವ. ಇನ್ನು ನಾವು ಹೋಗ್ತಾ ಇದ್ವಲ್ಲ, ದಾರಿ ಮಧ್ಯದಲ್ಲಿ ದೇವ್ರದ್ದು ಪಲ್ಲಕ್ಕಿ ಹೋಗ್ತಾ ಇತ್ತು. ಕುಂಭ ಹೊತ್ತಿದ್ರು ಅಂತ ಕಾಣಿಸುತ್ತೆ. ಇದು ಆ ಕುಂಭ ಹೊತ್ತಿದ್ರಲ್ಲ ಮಹಿಳೆಯರ ಸಾಲು ಎಷ್ಟು ಉದ್ದಕ್ಕಿತ್ತು ಅಂತಂದರೆ, ದಾರಿ ಉದ್ದಕ್ಕೂ ಅವ್ರದ್ದೇ ಕುಂಭೋತ್ಸವ ನಡೀತಾ ಇತ್ತು. ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ವಿಜೃಂಭಣೆ, ಅಷ್ಟೊಂದು ಸಂಭ್ರಮ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದಾರೆ. ನಾನು ಕಾರಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಲ್ಲ, ಇವ್ರು ಯಾಕೆ ವೀಡಿಯೋ ಮಾಡ್ತಾಯಿದ್ದಾರೆ ಅಂತೇಳಿ ಎಲ್ಲರೂ ನೋಡ್ಕೊತ ಹೋಗ್ತಾಯಿದ್ರು. ನೋಡ್ರಿ, ಹೆಣ್ಮಕ್ಳು ಸೀರೆ ಒಳಗೆ ರೆಡಿಯಾಗಿ ಹೋಗ್ತಾಯಿದ್ರೆ ಅದೇ ಒಂಥರ ಹಬ್ಬ. ಎಷ್ಟು ಕಳಸ ಹಿಡ್ಕೊಂಡು ಹೆಣ್ಮಕ್ಳು ಹೋಗೋದನ್ನು ನೋಡೋದಕ್ಕೆ ಚಂದ. ಮುಂದ್ಗಡೆ ಇನ್ನೂ ಬೇರೆ ಕಾರ್ಯಕ್ರಮಗಳು ನಡೀತಾ ಇತ್ತು ಅಲ್ಲಿ. ಇನ್ನು ಆ ರಸ್ತೆನ ದಾಟ್ಕೊಂಡು ಈಗ ಫ್ರೀ ರೋಡಿಗೆ ಬಂದ್ವಿ. ಇಲ್ಲಿಂದ ನಮ್ಮ ಪ್ರಯಾಣ ಮುಂದುವರಿಯುತ್ತೆ. ಒಂದು ಗ್ರೇಟೆಸ್ಟ್ ಪರ್ಸನ್ನ ಒಂದು ಸ್ಥಳ ಆಗಿದೆ, ಪ್ರವಾಸಿ ಸ್ಥಳ ಆಗಿದೆ, ವೀಕ್ಷಣೀಯ ಸ್ಥಳ ಆಗಿದೆ. ಮುಂದೆ ನಾವು ಎಲ್ಲಿ ಹೋಗ್ತೀವಿ ಅಂತೇಳಿ ಮಿಸ್ ಮಾಡದೆ ನೋಡ್ತಾ ಇರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನು ಅನ್ನಿಸ್ತು ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ. ನಮಸ್ಕಾರ.